ಈ ಕೊಲೆ ಮಾಡಿದವರು ಸುಮಾರು 8 ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವೈಲೆನ್ಸ್ ಕೋಮುವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ. ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು. ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಯಾರು ಇನ್ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಈ ಜಿಲ್ಲೆಗಳನ್ನು ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗುವುದು, ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ. ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು. ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ. ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ, ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಮಂಗಳೂರಿನ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ 1ನೇ ತಾರೀಕು 8:30 ಗಂಟೆ ಸಂಜೆ 8:30 ಗಂಟೆ ಸಮಯದಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥವ್ರನ್ನ ಕನ್ನಿ ಪಡವು ಜಂಕ್ಷನ್ ಕೊಲೆ ಮಾಡಲಾಗಿದೆ. ಆ ಕೊಲೆ ಮಾಡಿ ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಈ ಕೊಲೆ ಮಾಡಿದವರು ಸುಮಾರು 8 ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಸೆಕ್ಯೂರ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ಹೆಸರುಗಳನ್ನು ಮತ್ತು ಅವರ ಬ್ಯಾಕ್ಗ್ರೌಂಡನ್ನು ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವೈಲೆನ್ಸ್ ಕೋಮುವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು. ಆದರೆ ಜನಸಮುದಾಯ ಇದನ್ನು ಇಷ್ಟಪಡೋದಿಲ್ಲ. ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು, ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು, ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು, ಉದ್ಯೋಗ ಸಿಕ್ಕಬೇಕು. ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ 2 ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತಗೊಂಡಿದ್ದೋ ನಾವು. ಆದರೆ ಈ ಘಟನೆ ಮತ್ತು ಇದರ ಹಿಂದೆ 4 ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅಂತಕ್ಕಂಥವನನ್ನು ಕೊಲೆ ಮಾಡಿದ್ದಾರೆ. ಆ ಘಟನೆ, ಈ 2 ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ. ಈಗಾಗಲೇ ನಾನು ಹೇಳಿದಾಗೆ 8 ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಶ್ರಫ್ ಕೇಸ್ನಲ್ಲಿ ಸುಮಾರು 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ
ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ. ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ. ಅವರನ್ನು ಹತ್ತಿಕ್ತೇವೆ, ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ. ಈ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇವೆ. ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು. ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದೋ ನಾವು. ಆಗ ಜನಸಮುದಾಯಕ್ಕೆ ಅರ್ಥ ಆಯಿತು, ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂಥೇಳಿ. ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿಲ್ಲ. ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ, ಬಿಡೋದಿಲ್ಲ. ಹೆಸರುಗಳು ನೀವು ಹೇಳ್ಬಿಡಿ. ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರ್ದು. ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು, ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು, ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆ್ಯಂಟಿ ನಕ್ಸಲ್ ಫೋರ್ಸ್. ಅದು ಪ್ರತ್ಯೇಕವಾಗಿರುತ್ತೆ. ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್, ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ, ಯಾರು ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅದರ ಹಿಂದಿಂದ ಯಾರು ಸಹಕಾರ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ. ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದೆಮ್ ಅಕಾರ್ಡಿಂಗ್ ಟು ದಿ ಲಾ. ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ. ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾರು ಇನ್ನು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ನಾವು ವಿ ವಿಲ್ ಹ್ಯಾಂಡಲ್ ದೆಮ್ ವಿತ್ ಐರನ್ ಹ್ಯಾಂಡ್. ಈ ಜಿಲ್ಲೆಗಳನ್ನು ಶಾಂತಿಯಿಂದ, ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗ್ಬೋದು, ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ. ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು. ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ. ಎಲ್ಲ ನೀವು ಪ್ರಶ್ನೆ ಕೇಳೋದೇನಾದರೂ ಇದ್ದರೆ ಕೇಳಿಬಿಡಿ. ಈಗ ಆಂಟಿ ಇದು ಟಾಸ್ಕ್ ಫೋರ್ಸ್ ಹೇಳಿದ್ರಲ್ಲ, ಯಾರು ಹೆಡ್ ಮಾಡ್ತಾರೆ, ಮತ್ತೆ ಹಿಂದೆ ಇದು ಇಲ್ಲಿ ಸೆಟಪ್ ಆಗಿತ್ತು ಅಂದ್ರೆ ವಿಂಗ್ಸ್ ಮಾಡಿದ್ರು ಡಿಪಾ ಹಿಂದೆ ನೀವು ಮಾಡಿದಾಗ ಇದು ಅನೌನ್ಸ್ ಆಗಿತ್ತು, ಸಪರೇಟ್ ವಿಂಗ್ಸ್ ಇತ್ತು ಕಮಿಷನರೇಟ್ ನಲ್ಲಿ ಇರೋದ್ರಲ್ಲಿ ನನಗೆ ನಾನೇ ಅನೌನ್ಸ್ ಮಾಡಿದ್ದೆ. ಅದು ಓನ್ಲಿ ವಿದಿನ್ ದಿ ಪೊಲೀಸ್ ಫೋರ್ಸ್, ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿದ್ದು. ಇದು ಆ ರೀತಿ ಅಲ್ಲ. ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ, ANF ಕಾರ್ಕಳದಲ್ಲಿ, ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ. ಅವರಿಗೆ 2 ಜಿಲ್ಲೆಗೆ ಮಾತ್ರ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ. ಆದರೆ ಇಲ್ಲಿ ಈ 2 ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾಕೆಂದರೆ ಶಾಂತಿ ಆಗಬೇಕು. ಶಾಂತಿ ಒಂದು ಸರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ. ಈಗ ನಮಗೆ ಆ್ಯಂಟಿ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು. ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ. ಅದಕ್ಕೆ ಆ ಫೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ.
ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅವರೇ ಬರ್ತಾರ ಹೇಗೆ ANF ದವರೇ ಕಳಿಸ್ತೀರಾ? ಕೆಲವರು ಅಲ್ಲಿಂದನೂ ಬರ್ತಾರೆ ಮತ್ತು ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ. ವಿ ವಿಲ್ ಪಿಕ್ ದಿ ಫೋರ್ಸ್. ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ. ಈಗ ಯಾವ ಲೆವೆಲ್? ನಮಗೆ IG ಲೆವೆಲ್ನಲ್ಲಿ ಇಲ್ಲ, ನಾನು ಹೇಳಿದೆ ಅಲ್ಲ, ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್. ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ. ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿರುತ್ತೆ. ಯಾವುದು ಅದಿನ್ನೂ ತನಿಖೆ ನಡೀತಾ ಇದೆಯಲ್ಲ. ಈಗ ನಿನ್ನೆ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರ ಹಿನ್ನೆಲೆಗಳು, ಯಾರು ಅವರು, ಯಾಕೆ ಮಾಡಿದರು, ಆಮೇಲೆ ಪ್ರಚೋದನೆ ಇತ್ತಾ, ಏನಾಗಿದೆ, ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ, ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಅವರಿಗೂ ಅನ್ವಯ ಆಗುತ್ತೆ. ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ. ಬಿಕಾಸ್ ಏನು ಆಗಬಾರ್ದು, ಯಾವುದೇ ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಪಕ್ಷ ಆಗಲಿ, ಯಾವುದೇ ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ, ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ತಾನೇ ಸೂಚನೆ ಕೊಟ್ಟಿದ್ದೇವೆ. ಹಿಂದೆ ಆಗಿರೋದು ಒಂದು ಭಾಗ, ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡ್ಕೂಡ್ದು. ಒಂದು ವೇಳೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ತಾನೇ ಸೂಚನೆ ಕೊಟ್ಟಿದ್ವಿ, ತಗೊಳ್ತೀವಿ. ಅದೆಲ್ಲ ತನಿಖೆ ನಡೀತಾ ಇದೆ. ತನಿಖೆ ಈಗ ಅವರು 8 ಜನ ಇದ್ದಾರಲ್ಲ, ಸಿಕ್ಕಿದಾರಲ್ವ, ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ. ಅವರು ಹೇಳ್ಬೋದು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು, ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು, ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಸ್ಟೇಟ್ಮೆಂಟ್ಸ್. ವಿ ಆರ್ ನೌ ವರ್ಕಿಂಗ್ ಆನ್ ದಟ್. ಅಲ್ಲ, ತನಿಖೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಯಾಕೆಂದರೆ ಅವರು ಏನು ವಿಡಿಯೋ ಮಾಡಿದ್ದಾರಲ್ಲ, CCTV ಅವ್ರದ್ದು ವಿಡಿಯೋ ಮಾಡಿರೋರ್ದು CCTV ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ. ಯಾವುದು ಆದಷ್ಟು ಬೇಗ ಮಾಡ್ತೀವಿ. ಇಟ್ ಮೇ ಬಿ 1 week, ಇಟ್ ಮೇ ಬಿ 2 weeks. ವಿ ವಿಲ್ ಇಮಿಡಿಯೇಟ್ಲಿ ಡೂ ಇಟ್. ಇಲ್ಲ, ಯಾರು ಹೇಳಿದ್ರು ಇತ್ತು ಅಂತ? ಅಲ್ಲಲ್ಲ, ವೇರ್ ಇಸ್ ದಿ ಪ್ರೂಫ್? ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಅವರು ಕರೆದು ಹೇಳಿದ್ದಾರೆ, ಮರ್ಡರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ, ಅವರಿಗೆ ಕರೆದು ಹೇಳಿದ್ದಾರೆ ಬಿ ಕೇರ್ಫುಲ್. ಯಾಕೆಂದರೆ ಅವರು ರೌಡಿ ಶೀಟರ್ ಇದ್ದರು. ಒನ್ ಆಫ್ ದಿ ಕ್ರಿಮಿನಲ್. 5 ಕೇಸ್ ಇದೆ ಅವ್ರ ಮೇಲೆ. ಕರೆದು ಹೇಳಿದ್ದಾರೆ, ನೋಡಪ್ಪ ನಿನ್ನ ಮೇಲೆ ಕೇಸ್ ಇದೆ, ಬಿ ಕೇರ್ಫುಲ್. ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದ್ರ ಗೊತ್ತಾಗುತ್ತೆ. ಈಗಾಗಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನೀವು ನೆನ್ನೆದು ಹೇಳ್ತಾ ಇದ್ದೀರಲ್ವಾ? ಅದಕ್ಕೆ 3 ಜನರ ಅರೆಸ್ಟ್ ಆಗಿದ್ದಾರೆ. ನಾನು ಅವರ ಮನವಿಯನ್ನು ಪರಿಗಣಿಸಿದ್ದೇನೆ. ನಾವು ಕೇಳ್ಕೊಂಡಿದ್ದೀವಿ, ನಾವು ಅವ್ರು ಹೇಳಿದ್ದು ಕೇಳ್ಕೊಂಡಿದ್ದೀವಿ. ನಾವೇನು ಅದಕ್ಕೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು. ನಾನು ಹೇಳಿದ್ನಲ್ರಿ, ಈಗ ನಮಗೆ ಒಂದು ಟಾಸ್ಕ್ ಫೋರ್ಸನ್ನೇ ಮಾಡ್ತಾ ಇದ್ದೀವಿ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗುತ್ತೆ. IG will be IG and above. IG and above will be the head of this task force.
ಅದಕ್ಕೆ ನಾವು ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಈಗ ANF-ಗೆ ಹೇಗಿದೆ ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ, ಅದನ್ನು ಅನೌನ್ಸ್ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ, ಅವ್ರನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆ ಕಡೆ ಯಾರು? ಈ ಕಡೆ ಐ ಸೆಡ್ ದಟ್ ಟೂ ಡಿಸ್ಟ್ರಿಕ್ಟ್ಸ್, ದಕ್ಷಿಣ ಕನ್ನಡ, ಉಡುಪಿ. ನಿಮ್ಗೆ ಯಾಕಪ್ಪ ಸಮಸ್ಯೆ? ನಿಮಗೆ ಯಾಕ್ರಿ? ನಿಮ್ಗೆ ಯಾಕೆ ಅದೆಲ್ಲ? ಯಾರು ಹೇಳಿದ್ರು ನಿಮ್ಗೆ ಮ್ಯಾನ್ ಪವರ್ ಕಮ್ಮಿ ಇದೆ? ಯಾರು ಹೇಳಿದ್ದು? ಎಷ್ಟು ಬೇಕೋ ಅಷ್ಟಿದೆ, ಏನು ತೊಂದರೆ ಇಲ್ಲ. ಎಷ್ಟು ಬೇಕಾಗಿದೆ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟು ಇದೆ, ಆಯ್ತಾ? ಅದು ಯಾರು ಹೇಳಿದ್ರು ಹೇಳಿ ಸ್ವಲ್ಪ ನೋಡೋಣ. ನಿಮಗೆ ಹೇಳೋರು ನಮ್ಗೆ ಹೇಳಿದ್ರು ಆಯ್ತಾ? ಪರಮೇಶ್ವರ್ ಅವರೇ, ನಿಮಗೆ ಗುಪ್ತವಾಗಿ ಹೇಳಿದಾರ ಅವರು. ಪರಮೇಶ್ವರ್ ಅವರೇ, ಈ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಇಲ್ಲಿ ಬಂದ ಡಿಸಿಷನ್ ಆಯ್ತಾ, ಮುಂಚೆನೆ ಕನ್ಸಿಡರೇಷನ್ ಇತ್ತಾ ಇದು? ಯಾವುದು? ಈಗ ಆಂಟಿ ಕಮ್ಯುನಲ್ ಫೋರ್ಸ್ on account of what's happened. ಅಲ್ರಿ, ನಿಮಗೆ ನಾನೀಗ ಹೇಳಿದ್ದೀನಪ್ಪ, ಈಗ ನಾವು ಇತ್ತಾ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ಸ್ ಇದು ಬಂತ ಅಂತ ನೀವು ಹೇಗಾದ್ರೂ ತಿಳ್ಕೋಬಹುದು. ಪ್ರಚೋದನಕಾರಿಯಾಗಿ ಮಾತಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಯಾರಾದ್ರೂ ಆಗ್ಲಿ ಇವ್ರೆ, ನಾನು ಮಾತಾಡ್ಬೋದಾ? ನಾನು ಮಾತಾಡ್ಬೋದಾ? ಯಾರು ನೋಡಿ ಅಲ್ಲ ಮುಂದಕ್ಕೆ ಅಶ್ರಫ್ ಮೋಟಿವ್ ಮೋಟಿವ್ ಇನ್ನೂ ಗೊತ್ತಾಗ್ಲಿಲ್ಲ. ಆಮೇಲೆ ಇನ್ನು ಅವನು ಹೇಳ್ಕೊಂಡಿರೋದು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವನು ಹೇಳಿರೋದು. ಯಾರು? ಸಚಿನ್ ಆರೋಪಿ ಹೇಳಿರೋದು. ಅವನು ಹೇಳಿದ್ನೋ ಬಿಟ್ಟಿದ್ದನೋ ಗೊತ್ತಿಲ್ಲ. ಅಲ್ಲ ಪರಮೇಶ್ವರ್ ಅವರೇ, ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ ಈ ಪ್ರಕರಣ ಆದ್ಮೇಲೆ ಬಹಳ ಸಡಿಲವಾಗಿದ್ರಿ. ಆಮೇಲೆ ನಿಮ್ಮ ಕಾಮೆಂಟ್ ಮೇಲೆ ಬರ್ತಾ ಇದೆ, ನಿಮ್ಮ ಸಹಯೋಗಿ ಪಾರ್ಟಿ CPIM ಅದೆಲ್ಲ ಬರ್ತಾ ಇದೆ ಬಹಳ ಇದರಿಂದ. ಅದು ಏನು ಡೂ ಯು ಲೈಕ್ ಟು? ಯಾಕಂದ್ರೆ ಈ ಪ್ರಕರಣ ಬಹಳ ಲೈಟ್ ಆಗಿ ಅಷ್ಟಿಂದ ಮಾಡಿಲ್ಲ ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ. ಗೊತ್ತಾಗ್ಲಿ ನಿಮ್ಮ ಕ್ವಶನ್, ಅಲ್ಲಲ್ಲ, ನಿಮ್ಮ ಕ್ವಶನ್ ಅರ್ಥ ಆಗಿಲ್ಲ ನನಗೆ. ಅಲ್ಲ ಈ ಮಾಬ್ಲಿಂಚಿಂಗ್ ಘಟನೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ. ನೋಡಿ, ನಾವು ಯಾವುದೇ ಪ್ರಕರಣವನ್ನ ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ. ಇಲ್ಲಿವರೆಗೆ 96% ಕರ್ನಾಟಕದಲ್ಲಿ ಈ 2 ವರ್ಷದಲ್ಲಾಗಿರೋ ಮರ್ಡರ್ ಕೇಸಸ್ಸು 96%, 99% ನಾವು ಹಿಡ್ದಾಕಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ. ವಾಟ್ ಮೋರ್ ಯು ವಾಂಟ್? ಅಲ್ಲ, ಒಂದು ನಿಮಿಷ, ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ. ಅಲ್ಲ, ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗೋದು, ನಾನು ಮಾಡೋದಲ್ಲ. ನಾವು ಏನು ಕೇಸಸ್ ಮಾಡ್ತೀವಿ, ಎವಿಡೆನ್ಸಸ್ ಮಾಡ್ತೀವಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್. ಅವರು ಇನ್ ದೇರ್ ಓನ್ ಜಡ್ಜ್ಮೆಂಟ್ ದೇ ವಿಲ್ ಸಿ. ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ? ಅದನ್ನು ನಾವು ಮಾಡ್ತೀವಿ. ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ಸು ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನು ಕೊಡ್ತೀವಿ. ಈಗ ಒಂದು ನಿಮಿಷ, ಆ ಹೆಸರುಗಳು ಹೇಳ್ತಾರೆ ಕಮಿಷನರ್, ಹೇಳ್ಬಿಡಿ. ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜ್ಪೆ ಶಾಂತಿಗುಡ್ಡೆ ಅವರು. ಎರಡನೇ ಆರೋಪಿ ನಿಯಾಜ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ ಅವರು ಕಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂಫ್ ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್ ಇವರು ಕಲ್ಸಾ ತಾಲೂಕು ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್ ಇವರು ಥೂಕೂರ್ ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್ ಇವರು ಕೂಡ ಕಲಸಾ ತಾಲೂಕು ಚಿಕ್ಕಮಗಳೂರು. 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ರಂಜಿತ್ ಕಲಸಾ ಚಿಕ್ಕಮಗಳೂರು. ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡಿ. ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಸಾಬಿಲ್, ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್. ಅವ್ರು ಆಮೇಲೆ ಹೇಳ್ತೀನಿ, ಇನ್ವೆಸ್ಟಿಗೇಷನ್ ಆಗಲಿ, ಆಮೇಲೆ ಹೇಳ್ತಾರೆ ಅವೆಲ್ಲ. ಹೌದು, that I will tell after some time.